ತುಂಬಾ ಸ್ಲಾಂಟ್ ಆಗಿದೆ ಇಲ್ಲಿ ಅಲ್ವಾ? ನೀವು ಅಬ್ಸರ್ವ್ ಮಾಡಬಹುದು. ಹೌದು, ಅಲ್ಲಿಂದ ಇಲ್ಲಿವರೆಗೂ ಏನ್ ಬಂದ್ರು ನಿಂತ್ಕೊಳ್ಳಲ್ಲ. ಹೌದು, ಸ್ಲೋಪ್ ಇದೆ ಸರ್. ಸರ್ ಈ ರೀತಿ ಇದ್ದಾಗ ಏನೇನು ಚಾಲೆಂಜಸ್ ಬಂತು, ಹೇಗೆ ಇದನ್ನ ಸ್ಟ್ರೇಟ್ ಹೆಂಗ್ ಮಾಡ್ಕೊಂಡ್ರಿ ನೀವು? ಸರ್ ಸ್ಟ್ರೇಟ್ ಮಾಡ್ಕೊಳಕ್ಕೆ ಅಂತಂದ್ರೆ ನಮಗೆ ಫಸ್ಟ್ ಥಿಂಗ್ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಆಮೇಲೆ ಇವಾಗ ನಾವು ಮಾಮೂಲಿ ಬಿಲ್ಡಿಂಗ್ ಹೈಟ್ ನೋಡಬಹುದು. ಹೌದು, ಬಿಲ್ಡಿಂಗ್ ಹೈಟ್ ಅಲ್ಲಿ ಆಕ್ಚುಲ್ ಆಗಿ ಇವಾಗ ಈ ಎಡ್ಜ್ ಏನ್ ಬಿಲ್ಡಿಂಗ್ ಸ್ಟಾರ್ಟಿಂಗ್ ಇದೆಯಲ್ಲ, ಹೌದು, ಅಲ್ಲಿಗೆ ನಾವು 0 ಮಾಡ್ಕೊಂಡ್ವಿ. ಸರಿ, 0 ಮಾಡ್ಕೊಂಡು ಅಲ್ಲಿಂದ ನಾವು ಸ್ಲೋಪ್ ತಗೊಂಡ್ರೆ ನೋಡಿ ಬಿಲ್ಡಿಂಗ್ ಲೆವೆಲ್ಗೆನೆ ಇರೋದು 22 ಅಡಿ. ಹೌದು, 22 ಅಡಿನಲ್ಲೇ ಇಲ್ಲಿ ಒಂದು 4 ಅಡಿ ಹೈಟ್ ಬಂದ್ಬಿಟ್ಟಿದೀವಿ. ಆ ಕಡೆ 4 ಅಡಿ ಎತ್ಕೊಬೇಕು. ಅಷ್ಟು ಡಿಫ್ರೆನ್ಸ್ ಬಂದಿದ್ದೀವಿ. ಬಟ್ ಏನಂತಂದ್ರೆ ಬಟ್ ಇದೇ ತರನೇ ಮಾಡ್ಬೇಕು ಸರ್. ಒಂದ್ ಸೈಡ್ ವೆಹಿಕಲ್ ಹೋಗಕ್ಕೆ ಅಂತ ಹೇಳ್ಬಿಟ್ಟು ಇದ್ರ ಕೆಳಗಡೆ ನಾರ್ಮಲ್ ಸ್ಟೆಪ್ಸ್ ಇದೆ ಸರ್. ಸರಿ ಸರಿ ಸರಿ, ನಡ್ಕೊಂಡು ಓಡಾಡೋ ತರ ಸ್ಟೆಪ್ಸ್ ಇದೆ. ಓಕೆ, ಇದು ವೆಹಿಕಲ್ ಹೋಗಕ್ಕೆ ಪಾರ್ಕಿಂಗ್ ಅಂತ ಸ್ಟೆಪ್ಸ್ ಇದೆ. ಬಟ್ ಆದ್ರೂ ಕೂಡ ರೋಡ್ ಲೆವೆಲ್ ಇಂದ ಎಷ್ಟು ಹೈಟ್ ತಗೊಂಡ್ರಿ ನೀವು? ಸರ್ ರೋಡ್ ಲೆವೆಲ್ ಇಂದ ನಮ್ಗೆ ಆವರೇಜ್ ತಗೊಂಡ್ರೆ ಒಂದು 3 ಅಡಿ ಇರ್ತೀವಿ ಸರ್. 3 ಅಡಿ? 3 ಅಡಿ ಇರ್ತೀವಿ ಸರ್. ಓಕೆ, ಅಂಡ್ ಫ್ರಂಟ್ ಎಲಿವೇಶನ್ ಬಗ್ಗೆ ಹೇಳಿ ಸ್ವಲ್ಪ. ಸರ್ ಫ್ರಂಟ್ ಎಲಿವೇಶನ್ ನೋಡಬಹುದು, ಟಾಪ್ ಇಂದ ಹೇಳ್ತಾ ಬನ್ನಿ. ಬಜೆಟೆಡ್ ಹೌಸ್ ಆಗಿರೋದ್ರಿಂದ ಇಲ್ಲೇನು ಎಕ್ಸ್ಟ್ರಾ ಏನು ಕಾಣಿಸ್ತಾ ಇಲ್ಲ. ಇಲ್ಲಿ ಏನ್ ಮಾಡಿದೀವಿ ಎಲ್ಲಾನು ಸಿಮೆಂಟ್ ಪ್ಲಾಸ್ಟಿಂಗ್ ಎಲ್ಲಾನೇ ಮಾಡಿರೋದು ಸರ್. ಸರಿ 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 ಸರಿ, ಒಂಚೂರು ಟೆಕ್ಸ್ಚರ್ ಪೇಂಟಿಂಗ್ ಕೂಡ ಮೂಲೆನಲ್ಲಿ ಒಂದ್ ಸ್ವಲ್ಪ ಅದು ಹೌದು ರೆಗ್ಯುಲರ್ ಪೇಂಟರ್ನೇ ಮಾಡಿರೋದು. ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಅಂತ ಮಾಡಿಲ್ಲ. ಆ ಮೂಲೆ ಮಾತ್ರ ಅಲ್ಲಿ ಟೈಲ್ಸ್ ಕೊಟ್ಟಿದ್ವಿ ಫಸ್ಟ್. ಕಂಪ್ಲೀಟ್ ಬಜೆಟ್ ಸರ್. ಕಲರಿಂಗ್ ನೋಡ್ಬೋದು ನೀವು, ಆರೆಂಜ್ ಎಲ್ಲೋ ಮತ್ತೆ ನಾರ್ಮಲ್ ಐವರಿ ಬಾಡಿ ಕಲರ್ ಇದಿಷ್ಟೆಲ್ಲ ಫಿನಿಶ್ ಮಾಡಿದ್ವಿ. ಎಲ್ಲ ಸ್ಲ್ಯಾಬ್ ಅಲ್ಲಿ ಪ್ರೊಜೆಕ್ಷನ್ ತಗೊಂಡಿದೀವಿ. ಮತ್ತೆ ಎಲ್ಲಾನು ಕೂಡ ಅಲ್ಲಿ ಗ್ರೂ ಡಿಸೈನ್ಸ್ ಕೊಟ್ಕೊಂಡಿದೀವಿ. ಆಮೇಲೆ ಟಾಪ್ ಅಲ್ಲಿ ಒಂದು ಎಕ್ಸ್ಟ್ರಾ ಒಂದು ಸ್ಲ್ಯಾಬ್ ಒಂದು ಹಾಕೊಂಡಿದೀವಿ ಸರ್. ಸ್ವಲ್ಪ ಹಿಂದೆ ಬಂದ್ರೆ ಕಾಣಿಸ್ಬೋದು. ಟಾಪ್ ಅಲ್ಲಿ ಒಂದು ಸ್ಲ್ಯಾಬ್ ಹಾಕ್ಸ್ಕೊಂಡಿದೀವಿ. ಅದೊಂದು ಹೈಲೈಟ್ ಪರ್ಗೋಲಾ ತರ. ಹೌದು ಸರ್. ಇದು ಆಕ್ಚುಲಿ ಸರ್ ನಾವು ಒಂದು 3 ವರ್ಷ ಹಿಂದೆ ಡಿಸೈನ್ ಮಾಡಿರೋದು. ಅಂದ್ರೆ ನಾವು ಕನ್ಸ್ಟ್ರಕ್ಷನ್ ಮುಗ್ದೇನೆ 1.5 ವರ್ಷ ಆಯ್ತು. ಸರಿ, 3 ಇಯರ್ಸ್ ಬ್ಯಾಕ್ ರೆಂಟ್ ಹೌಸ್ಗೆ ಅಂತಾನೆ ಹಿಂಗೆ ಎಲಿವೇಶನ್ ರೆಡಿ ಮಾಡಿರೋದು ನೀವು ಅಲ್ವಾ? ಮುಂದೆ ಬರೋಣ ಸರ್. ಇವಾಗ ಫ್ರಂಟ್ ಗೇಟ್ ಬಗ್ಗೆ ಹೇಳಿ, ಎಷ್ಟಾಗಲ್ಲ ಇದೆ? ಫ್ರಂಟ್ ಗೇಟ್ ಬಂದ್ಬಿಟ್ಟು ನಮಗೆ ಫುಲ್ ಗೇಟ್ ಇದೆ ಸರ್. ಫುಲ್ ಗೇಟ್ ಅಂದ್ರೆ 2 ಡಬಲ್ ಗೇಟ್ ಕೊಟ್ಬಿಟ್ಟಿದೀವಿ. ಬಿಕಾಸ್ ಆಫ್ ಫ್ರಂಟ್ ಮನೆಗಳಿರೋದ್ರಿಂದ ಪಾರ್ಕಿಂಗ್ ಗೆ ಹೆಡೇಕ್ ಆಗಬಾರ್ದು, ಆಮೇಲೆ ಸ್ವಲ್ಪ ಫ್ರೀ ಸ್ಪೇಸ್ ಇರ್ಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಮೇಜರ್ ಆಗಿ ಈ ಎಂಟೈರ್ ಈ ರೋಡ್ ಬಂದ್ಬಿಟ್ಟು ಓಲ್ಡ್ ಡೆವಲಪ್ಡ್ ರೋಡ್ ಸರ್. ಹೌದು, ಕರೆಕ್ಟ್. ಫಸ್ಟ್ ಒಂದು 5-10 ಇಯರ್ಸ್ ಮುಂಚೆ ಕಟ್ಟಿದವರಿಗೆಲ್ಲ ಸ್ವಲ್ಪ ಪಾರ್ಕಿಂಗ್ ಅಷ್ಟೊಂದೆಲ್ಲ ರಿಕ್ವೈರ್ಮೆಂಟ್ ಇರ್ತಿರ್ಲಿಲ್ವಲ್ಲ. ಸರಿ, ಯಾರೂ ಪಾರ್ಕಿಂಗ್ ಬಿಡಕ್ಕಾಗಿಲ್ಲ, ಹೇಳ್ತಾ ಇರ್ಲಿಲ್ಲ. ಸೊ ಇವಾಗ ನಾವು ಮಾಡಿದಾಗ ಸ್ಪೆಷಲಿ ನಾವು ಕ್ಲೈಂಟ್ ಕನ್ವಿನ್ಸ್ ಮಾಡಿ ಆಕ್ಚುಲಿ ಅವ್ರು ಇಲ್ಲೂ ಒಂದು ಬಾಡಿಗೆ ಮನೆ ಬಂದ್ಬಿಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಇಲ್ಲೂ ಮನೆ ಬರ್ಲಿ ಅಂತ ಅನ್ಕೊಂಡಿದ್ರು. ಇಲ್ಲೊಂದು ಬಂದ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಇದ್ರು. ಬಟ್ ಆಮೇಲೆ ಅವ್ರಿಗೂ ಕೂಡ ಅಂಡರ್ಸ್ಟ್ಯಾಂಡ್ ಆಯ್ತು, ಇಲ್ಲ ಇವಾಗ ನಮಗೆ ಬಾಡಿಗೆಗಿನ ಪಾರ್ಕಿಂಗ್ ಇಂಪಾರ್ಟೆಂಟ್. ಹೌದು ಹೌದು, ಪಾರ್ಕಿಂಗ್ ಅಂತ ತುಂಬಾ ಒತ್ತು ಕೊಟ್ಟಿದೀವಿ. ಎಷ್ಟು ಅಗಲ ಬಿಟ್ರಿ ಪಾರ್ಕಿಂಗ್ ನೀವು? ಸರ್ ಪಾರ್ಕಿಂಗ್ ನಮಗೆ ಆಲ್ಮೋಸ್ಟ್ ಒಂದು 20 ಅಡಿ 22 ಅಡಿ ಅಗಲ ಇದೆ. ಸರಿ, ಮತ್ತೆ ಹಿಂಗೂ ಕೂಡ ಒಂದು 22 ಫೀಟ್ ಅಗಲ ಇದೆ ಸರ್. ಕಂಪ್ಲೀಟ್ ಆಗಿದೆ. ಎಂಡ್ ಫುಲ್ ಪಾರ್ಕಿಂಗ್ ಇಟ್ಕೊಂಡಿದೀವಿ. ಇಲ್ಲೂ ಸೆಟ್ ಬ್ಯಾಕ್ ಬಿಟ್ಟಿದ್ದೀರಲ್ವಾ ಸರ್ ಇದರಲ್ಲಿ? ಹೌದು ಸರ್, ಇಲ್ಲೂ ಅಷ್ಟೇನೆ 22 ಅಡಿಲೂ ಸೆಟ್ ಬ್ಯಾಕ್ ಬಿಟ್ಟಿದ್ದೀರಾ. ಮತ್ತೆ ಇದೊಂದು ಸ್ವಲ್ಪ ಅಂದ್ರೆ ಬಿಲ್ಡಿಂಗ್ ಸ್ಟ್ರೈಟ್ ಮಾಡ್ಕೊಂಡಿದೀವಿ. ಬಿಲ್ಡಿಂಗ್ ಸ್ಟ್ರೈಟ್ ಮಾಡ್ಕೊಂಡು ಇವೆಲ್ಲ ಸ್ವಲ್ಪ ಹಳೆ ಮನೆಗಳಿತ್ತು, ಎಲ್ಲ ಜಾಯಿಂಟ್ ಮನೆಗಳಿತ್ತು. ಅವನ್ನೆಲ್ಲ ತೆಗೆದು ಮಾಡಿಕೊಂಡು ಸ್ವಲ್ಪ, ಬಟ್ ಎಲ್ಲೂ ಜಾಗ ವೇಸ್ಟ್ ಮಾಡಕ್ ಹೋಗಿಲ್ಲ. ಎಷ್ಟಾಗುತ್ತೆ ಅಷ್ಟು. ಇದೆಲ್ಲ ಕಮ್ಮಿ ಅಲ್ವಾ, ಜಾಗ ಇರೋದೇ ಕಮ್ಮಿ. ಹೌದು ಸರ್, ಈ ಸೈಡ್ ಎಲ್ಲ ಅಂಡರ್ ಕನ್ಸ್ಟ್ರಕ್ಷನ್ ಉಲ್ಟಾ ಇದು ಮಾಡ್ಕೊಂಡು ಹೋದ್ವಿ ಸರ್. ಪ್ಲಾಸ್ಟಿಂಗ್ ಎಲ್ಲ ಉಲ್ಟಾ ಮಾಡ್ಕೊಂಡು ಹೋದ್ವಿ. ಓಕೆ, ಇಲ್ಲಿ ಯಾವ ಕಾಸ್ಟ್ ನ ಟೈಲ್ಸ್ ಅನ್ನಲ್ಲ ಸರ್? ಇದೊಂದು 32 rupees ಏನೋ ತಗೊಂಡ್ಬಂದ್ವಿ ಸರ್ ಟೈಲ್ಸ್. 32 ರೂಪಾಯಿ. ಫ್ರಂಟ್ ಕ್ಲಾಡಿಂಗ್ ಇದೆಯಾ ಸರ್? ಇದು ಕ್ಲಾಡಿಂಗ್ ಅಷ್ಟೇ ನಾರ್ಮಲ್ ಟೈಲ್ಸ್ ಏನೇ ಇದು ನ್ಯಾಚುರಲ್ ಸ್ಟೋನ್ ತರ ಫಿನಿಶಿಂಗ್ ಇದೆ ಅಷ್ಟೇನೆ. ಅದು ಜಸ್ಟ್ ನಾವು ಕಾಂಪ್ಲಿಮೆಂಟರಿ ಅಂತ ಹೇಳ್ಬಿಟ್ಟು ಮಾಡಿರುವಂತದ್ದು ಮಾಡ್ಕೊಟ್ವಿ. ಓಕೆ, ಬಟ್ ನೋಡಕ್ ಸೇಮ್ ನ್ಯಾಚುರಲ್ ಸ್ಟೋನ್ ತರನೇ ಇದೆ ಸರ್. ನ್ಯಾಚುರಲ್ ಸ್ಟೋನ್ ತರ ಇದೆ. ಅಲ್ಲಿ ವಿಂಡೋಸ್ ಎಲ್ಲ ಕಂಪ್ಲೀಟ್ UPVC ಸರ್. ಇಡೀ ಮನೆ UPVC 15 ವರ್ಷ ವಾರಂಟಿ ಇದೆ, ಫ್ರೇಮ್ ವಾರಂಟಿ ಇದೆ. 15 ವರ್ಷ? ಹೌದು ಸರ್, 15 years ವಾರಂಟಿ ಇದೆ. ಮತ್ತೆ ರೆಗ್ಯುಲರ್ ಸೇಫ್ಟಿ ಗ್ರಿಲ್ ಮಾಡಿದೀವಿ. ಓಕೆ, ಇದಿಷ್ಟನ್ನು ಕೂಡ ಪ್ಲಾನ್ ಮಾಡ್ಕೊಂಡಿದೀವಿ. ಬಟ್ ಪಾರ್ಕಿಂಗ್ ನೋಡಬಹುದು ನಿಮ್ಗೆ, ಎಲ್ಲೂ ಕಲರಿಂಗ್ ಅದಂತ ಎಲ್ಲ ಏನಿಲ್ಲ. ತುಂಬಾ ಜಾಗ ಇದೆ ಸರ್, ಅದ್ರ ಸ್ಪೇಷಿಯಸ್ ಆಗಿದೆ ಸರ್. ಒಂದು ಈಗ ಹೇಳ್ಬೇಕು ಅಂತಂದ್ರೆ ಒಂದು 2-3 ಕಾರ್ ನಿಲ್ಸಬಹುದಾಗಿದೆ ಸರ್, ಆರಾಮಾಗಿ ನಿಲ್ಸಬಹುದು ಸರ್. 6 ಅಡಿ ಒಂದು ನಿಲ್ಲಿಸ್ತೀವಿ ಅಂತಂದ್ರೆ ಆರಾಮಾಗಿ 3 ಕಾರ್ ನಿಲ್ಸಬಹುದು. ಜೊತೆಲಿ 2 ವೀಲರ್ಗೂ ಕೂಡ ಜಾಗ ಉಳ್ಕೊಳ್ಳೋದು. ಆಮೇಲೆ ಇನ್ನೊಂದು ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಸರ್, ಇವಾಗ ಈ ಗೇಟ್ ಇಂದ ಇಳಿಯಕ್ ಆಗಲ್ಲ ಅಂತ ಹೇಳಿ ಯಾವ್ದೇ ಕಾರ್ ಇದ್ರೂ ನಾವು ಇಲ್ಲೇ ಟರ್ನ್ ಬೇಕಾದ್ರೆ ಮಾಡ್ಕೊಳ್ಳೋಷ್ಟು ಸ್ಪೇಸ್ ಇದೆ. 20 ಅಡಿ ಸಿಕ್ಬಿಟ್ರೆ ಆರಾಮಾಗಿ 400 ಸ್ಕ್ವೇರ್ ಫೀಟ್ ಒಂದು ಮನೆ ಕೂತ್ಕೊಳ್ಳುತ್ತೆ ಸರ್ ಜಾಗದಲ್ಲಿ. 450 ಸ್ಕ್ವೇರ್ ಫೀಟ್ ಪಾರ್ಕಿಂಗ್ ಇಟ್ಕೊಂಡಿದೀವಿ. ಓಕೆ, ಆಮೇಲೆ ಎಲ್ಲಾನು ನೋಡಬಹುದು. ಪಾರ್ಕಿಂಗ್ ಅಲ್ಲೆಲ್ಲ ಸೀಲಿಂಗ್ ಲೈಟ್ಸ್ ಕೊಟ್ಕೊಂಡಿದೀವಿ. ಒಳಗಡೆನೆ ಕನ್ಸೀಲ್ಡ್ ಅಲ್ವಾ? ಹೌದು ಸರ್, ಸಪರೇಟ್ ಆಗಿ ಮತ್ತೆ ಲೈಟಿಂಗ್ ಹೇಳ್ಕೊಬೇಕಂತ ಅಗತ್ಯ ಇಲ್ಲ. ಹೌದು ಸರ್. ಆಮೇಲೆ ಎಲ್ಲಾ ಟಾಯ್ಲೆಟ್ಗಳನ್ನ ಸಂಕನ್ ಮಾಡ್ಬಿಟ್ಟಿದೀವಿ ಸರ್. ಸಂಕನ್ ಮಾಡಿದೀವಿ. ಓಕೆ ಓಕೆ, ಅದೇನಾದ್ರೆ ಓನರ್ ರಿಕ್ವೈರ್ಮೆಂಟ್ ಇತ್ತು ಆ ತರ ಸರ್. ಆಮೇಲೆ ಇಲ್ಲಿ ಈ ಫ್ಲೋರ್ ಅಲ್ಲಿ ಎಷ್ಟು ಮನೆ ಬರ್ತಾ ಇದೆ?
ಸರ್ ಈ ಫ್ಲೋರ್ ಅಲ್ಲಿ ಒಂದೇ ಮನೆ ಇದೆ ಬಿಕಾಸ್ ಆಫ್ ಪಾರ್ಕಿಂಗ್ ಇರೋದ್ರಿಂದ. ಓಕೆ. ಮೇಲ್ಗಡೆ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ಒಂದಿದೆ, ಅದು ರೆಗ್ಯುಲರ್ ಏನಿದೆ ಅದಂಗೆ ಟಿಪಿಕಲ್ ಕಂಟಿನ್ಯೂ 1 BHK 1 BHK ಕಂಟಿನ್ಯೂ ಆಗುತ್ತೆ. ಎಲ್ಲ ಕಡೆನೂ 1 BHK 1 BHK ಸರ್. ಇಲ್ಲಿ ಗ್ರೌಂಡ್ ಅಲ್ಲಿ 1 BHK ಇದೆ. ಗ್ರೌಂಡ್ ಅಲ್ಲಿ 1 BHK ಇದೆ, ಬಟ್ ಸ್ಪೇಷಿಯಸ್ ಆಗಿದೆ. ಸೊ ಜನಗಳಿಗೆ ಇಂಟ್ರೆಸ್ಟ್ ಬರ್ತಾ ಇದೆ. 1 BHK ಗೆ ನಾರ್ಮಲ್ ರೆಂಟ್ ಏನ್ ನೋಡ್ತಾ ಇದೆ ಅದಕ್ಕಿಂತ 2,000 ಎಕ್ಸ್ಟ್ರಾ ಬರ್ತಾ ಇದೆ. ಕೊಡ್ತಾವ್ರಾ? ಮತ್ತೆ ಪಾರ್ಕಿಂಗ್ ಕೊಟ್ರೆ ಯಾರು ಕೊಡಲ್ಲ ಸರ್? ಪಾರ್ಕಿಂಗ್ ಇದೆ, ಮನೆಗಳು ನೋಡಬಹುದು ಸರ್. ನೋಡೋಣ ಬನ್ನಿ ಸರ್, ಮುಂದೆ ಹೋಗ್ಬಿಡೋಣ. ಇಲ್ಲಿ ಸಂಪ್ ಇದೆ ಸರ್. ಸಂಪ್ ಒಂದು ಆಲ್ಮೋಸ್ಟ್ ಒಂದು 12,000 ಲೀಟರ್ ಸಂಪ್ ಮಾಡಿದ್ವಿ. 100,000. ಹೌದು ಸರ್, ಒಂದು FRP ಕ್ಯಾಪ್ ಹಾಕಿ ಕೊಟ್ಬಿಟ್ಟಿದೀವಿ. ಓಕೆ ಓಕೆ ಓಕೆ. ಇದೆಲ್ಲ ಕಾವೇರಿ ವಾಟರ್ ಬರೋದಕ್ಕೆ ಕಾವೇರಿ ವಾಟರ್ ಕನೆಕ್ಷನ್ಸ್ ಕೊಟ್ಟಿದ್ದೀರಾ. ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಸೊ ಇಲ್ಲಿ ಫಸ್ಟ್ ಇಲ್ಲಿ ಕೆಳಗಡೆ ಇದಾರಲ್ವಾ ಸರ್? ಇಲ್ಲಿ ಕೆಳಗಡೆ ಇದಾರೆ ಸರ್. ಓಕೆ. ಸೊ ಇಲ್ಲೊಂದು ಬಾತ್ರೂಮ್ ಮಾಡಿದ್ರೆ ಹೇಗೆ ಇದು ಸರ್? ಇವಾಗ ಈ ಕಡೆ ಎರಡು ಕಡೆನೂ ಜಾಮ್ ಆಗಿದೀವಲ್ಲ, ಈ ಕಡೆನೂ ನಾವು 0 ಮಾಡಿದ್ವಿ, ಆ ಕಡೆನೇ 0 ಮಾಡಿದೀವಿ. ಬಟ್ ಹಿಂದೆಗಡೆ ನಾವು ಒಂದೂವರೆ ಅಡಿ ಜಾಗ ಬಿಟ್ಟಿದೀವಿ ಸರ್. ಓಕೆ. ಪ್ಲಂಬಿಂಗ್ ಲೈನ್ಸ್ ಅದೆಲ್ಲ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಪ್ರಾವಿಷನ್ ಕೊಟ್ಟಿದೀವಿ. ಅದಕ್ಕೆ ಅಲ್ಲೊಂದು ಡೋರ್ ಕೊಟ್ಬಿಟ್ಟಿದೀವಿ ಸರ್. ಇಲ್ಲೊಂದು ಚಿಕ್ಕದಾದ ವಾಶ್ರೂಮ್ ಕೂಡ ಮಾಡಿದೀರಾ. ಅದ್ರ ಹಿಂದೆಗಡೆ ಗೇಟ್ ಕಾಣುತ್ತಲ್ಲ ಸರ್, ಇದ್ರದ್ದು. ಹೌದು, ಕಬ್ಬಣದ ಗೇಟ್ ಕಾಣುತ್ತಲ್ಲ. ಹೌದು. ಅದ್ರ ಹಿಂದೆಗಡೆ ಹೋದ್ರೆ ನಮಗೆ ಬ್ಯಾಕ್ ಸೈಡ್ ಹಿಂದೆಗಡೆ ಬಿಲ್ಡಿಂಗ್ ಹೋಗಿ ಕ್ಲೀನಿಂಗ್ ಎಲ್ಲ ಮಾಡ್ಕೋಬಹುದು ಸರ್. ಯಾಕಂದ್ರೆ ಏನಾದ್ರು ಪ್ಲಂಬಿಂಗ್ ಏನಾದ್ರು ಇಶ್ಯೂ ಆಯ್ತು ಏನಾಯ್ತು ಅಂತಂದ್ರೆ ಸರ್ವಿಸ್ ಜಾಗ ಬೇಕಲ್ಲ ಸರ್. ಹೌದು ಹೌದು. ಆಮೇಲೆ ಪೇಂಟಿಂಗ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಂದಕ್ಕೂ ಜಾಗ ಬೇಕಾಗಿರೋದ್ರಿಂದ ಅದಷ್ಟು ಪ್ಲಾನ್ ಮಾಡಿದೀವಿ ಸರ್. ಸರ್ ಆಮೇಲೆ ಸ್ಟೇರ್ಕೇಸ್ ಎಷ್ಟು ಅಗಲ ಕೊಟ್ಟಿದ್ದೀರಾ ಸರ್? ಸ್ಟೇರ್ ಕೇಸ್ ಬಂದ್ಬಿಟ್ಟು 3 ಅಡಿ ಅಗಲ ಇದೆ. 3 ಅಡಿ ಅಗಲ ಇದೆ. ಇಂಚ್ಗೆ 11 ಇಂಚ್ ಕೊಟ್ಕೊಂಡಿದೀವಿ ಸರ್ ಇಲ್ಲಿ. ಆಮೇಲೆ ಇದನ್ನ ಸಪರೇಟ್ ಆಗಿ ಗೋಡೆ ಮಾಡಿ ತಗೊಂಡಿದ್ದೀರಾ? ಗೋಡೆ ಮಾಡಿ ತಗೊಂಡಿದೀವಿ. ಫಸ್ಟ್ ಇಲ್ಲಿ ಕೆಳಗಡೆ ಯಾರೋ ಬ್ಯಾಚುಲರ್ ಇದಾರೆ, ಫಸ್ಟ್ ನೋಡ್ಬಿಡೋಣ ಈ ಮನೆನ. ಸರ್ ಇಲ್ಲಿ ಮೇಜರ್ ಆಗಿ ನಾವು ಇನ್ನೊಂದು ಏನ್ ಟಾಸ್ಕ್ ಮಾಡಿದೀವಿ ಅಂತ ಹೇಳಿದ್ರೆ, ಈಗ ವಿಂಡೋಸ್ ನೋಡಿದ್ರಿ ನೀವು, ಅದರಲ್ಲಿ UPVC ವಿಂಡೋಸ್ 15 years ವಾರಂಟಿ ಇತ್ತು. ಈ ಡೋರ್ಸ್ ಅಷ್ಟೇನೆ ಸರ್, ರೆಡಿಮೇಡ್ ಟೀ ಕುಡ್ ಡೋರ್ಸ್. ಇದು ಜಸ್ಟ್ ನಮಗೆ ಒಂದು 10,000 ರೂಪಾಯಿ ಡೋರ್ ಬೀಳುತ್ತೆ ಸರ್. ಓನ್ಲಿ 10,000? 10,000 rupees ಡೋರು. ಬಟ್ ಟೀ ಗಾನಾ ಟೀಕು ರೆಡಿಮೇಡ್. ಯಾರು ಕೊಟ್ರು ಸರ್ ನಿಮ್ಗೆ 10,000 ರೂಪಾಯಿಗೆ? ಸರ್ ಎಲ್ಲ ಕಡೆ ಸಿಗ್ತಾ ಇದೆ. ನಾವುಗಳು ಏನ್ ಮಾಡ್ತೀವಿ, ಇಲ್ಲ ನಾವು ಕಾರ್ಪೆಂಟರ್ ಮಾಡಿದ್ರೇನೆ ನಮ್ಗೆ ಜಾಸ್ತಿ ಇದಾಗುತ್ತೆ ಅಂತ ನಾವು ಇದು ಮಾಡ್ತೀವಿ. ರೆಗ್ಯುಲರ್ ಹಾರ್ಡ್ವೇರ್ ಅಲ್ಲಿ 10,400 ರೂಪಾಯಿ. ಆಮೇಲೆ ಇದು ಬಟ್ ನಾವು ಬಲ್ಕ್ ಆಗಿ ಪರ್ಚೇಸ್ ಮಾಡಿದಕ್ಕೆ 10,000 ರೂಪಾಯಿ ಸಿಗ್ತದೆ ಸರ್. ವಾಸ್ಕಲ್ಲು ಫ್ರೇಮ್ ಯಾವುದು ಸರ್? ಈ ವಾಸ್ಕಲ್ಲು ಅಷ್ಟೇನೆ 6 ಇಂಚಿಗೆ 4 ಇಂಚ್ ಸೈಜ್ ಇದೆ, ಹೆವಿ ಸೈಜ್ ಇದೆ. ಸಾಲ ಇದು? ಸಾಲ ಇಲ್ಲ ಸರ್, ಅದನ್ನು ಅದು ಟೀಕೆನಾ? ಅದು ಸೆಕೆಂಡ್ ಟೀಕೆನೇ ಹಾಕಿದ್ವಿ. ಓಕೆ ಓಕೆ ಓಕೆ. ಬಟ್ ಏನಂದ್ರೆ ನಾವು ಪಾಲಿಶ್ ಮಾಡಬಹುದಾಗಿತ್ತು. ಬಟ್ ಅಗೇನ್ ಇವಾಗ 1 BHK ಮನೆಗಳಿಗೆ ರೆಂಟ್ ಅಡಿಗೆಲ್ಲ ಸುಮ್ಮನೆ ಸರ್ ಮಾಡಕ್ಕಾಗಲ್ಲ ಅಂತ ಹೇಳಿ ಪ್ಲಾನ್ ಮಾಡೋದು. ಈ ಡೋರು ಕೂಡ ನಮಗೆ ಒಂದು 5 to 8 years ವಾರಂಟಿ ಇದೆ ಸರ್. 8 ವರ್ಷ ಅದು ಕೂಡ 10,000 ರೂಪಾಯಿ ತಗೊಂಡ್ಬಂದಿದ್ದೀರಾ? ಹೌದು ಹೌದು ಸರ್. ಸೊ ಫಸ್ಟ್ ಬರ್ತಾ ಇದ್ದಂಗೆ ನೋಡೋದು ಹಾಲ್ ಚಿಕ್ಕದಾದಂತ ಹಾಲ್ ಮಾಡಿದೀವಿ. ಏರಿಯಾ ಇದೆ ನಮಗೆ. ಇದೊಂದು 8.5 ಅಡಿ ಅಗಲ ಸಿಗುತ್ತೆ. 8.5 ಅಗಲ ಸಿಗುತ್ತೆ. ಫ್ಲೋರ್ ಎಲ್ಲ ಏನು ಸರ್ ಇದು? ಸರ್ ಫ್ಲೋರ್ ಎಲ್ಲ ನಮಗೆ ನೋಡಬಹುದು 2x4 ವೆಟ್ರಿಫೈಡ್. ಏನು ಸ್ವಲ್ಪ ಆ ಕಡೆ ಬೆಳಕು ಕಡಿಮೆ ಇರೋದ್ರಿಂದ ಲೈಟ್ ಕಲರ್ ಚೂಸ್ ಮಾಡಿದೀವಿ ಸರ್. ಲೈಟ್ ಕಲರ್ ಅಲ್ಲಿ ಚೂಸ್ ಮಾಡಿದೀವಿ. ಅದು ಅದಕ್ಕೋಸ್ಕರ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ತದೆ. ಉದ್ದ ಎಷ್ಟಿದೆ ಸರ್? ಉದ್ದ ಬಂದ್ಬಿಟ್ಟು ನಮ್ಗೆ ಒಂದು 12 ಅಡಿ ಸಿಗುತ್ತೆ.